ಇಲ್ಲೊಂದು ಪ್ರಾಣಿ ಮನುಷ್ಯನ ಭಾವನಾತ್ಮಕ ಸಂಬಂಧದ ಮನ ಮಿಡಿಯೋ ಸ್ಟೋರಿ ಇದೆ. ಮನುಷ್ಯನಿಗೆ ದುಡ್ಡು ಅಂದ್ರೆ ಪ್ರೀತಿ, ಹಾಗಾಗಿನೇ ಮನುಷ್ಯ ದುಡ್ಡಿನ ಹಿಂದೆ ಓಡ್ತಾನೆ. ಆದ್ರೆ ಪ್ರಾಣಿಗಳು ಹಾಗಲ್ಲ ಕಣ್ರಿ. 2 ಹೊತ್ತು ಊಟ ಹಾಕಿ ಪ್ರೀತಿ ತೋರಿಸಿದ್ರೆ ಸಾಕು, ಅವು ಸಾಯೋವರೆಗೂ ನಮ್ಮನ್ನ ಬಿಟ್ಟು ಹೋಗಲ್ಲ. ಯಾರೇ ಆಗ್ಲಿ ಒಂದ್ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾನೇ ಕಷ್ಟವಾಗುತ್ತೆ. ಹಾಗೇನೆ ಬನ್ನೇರುಘಟ್ಟದಲ್ಲಿ ಈ ಘಟನೆ ಎಲ್ಲರನ್ನ ಭಾವುಕರಾಗಿಸಿದೆ. ಇತಿಹಾಸದಲ್ಲಿ ಮೊದಲ ಬಾರಿ ಪ್ರಾಣಿಗಳ ವಿನಿಮಯ. ಜಪಾನಿನ ಹಿಮೇಜಿ ಸೆಂಟ್ರಲ್ ಪಾರ್ಕ್ನತ್ತ ಸಾಕಾನೆಗಳು. ಹೀಗೆ ಆಪ್ತ ಸ್ನೇಹಿತರನ್ನ ಬಿಟ್ಟು ಒಲ್ಲದ ಮನಸ್ಸಿನಲ್ಲಿ ಹೊರಟ ಸಾಕಾನೆ ಸುರೇಶ್. ಕೇಜ್ ಒಳಗೆ ಹೋಗೋಕೆ ಹಠ ಮಾಡಿದ ಗೌರಿ. ಬೇಸರದಲ್ಲಿ ಸಾಕಾನೆಗಳನ್ನ ಕಳಿಸಿಕೊಟ್ಟ ಮಾವುತರು. ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ. ದೇಶದಲ್ಲಿಯೇ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯ ಯೋಜನೆ ಅಡಿಯಲ್ಲಿ ಸಾಕಾನೆಗಳಾಗಿರುವಂತಹ ಸುರೇಶ್, ತುಳಸಿ, ಗೌರಿ ಮತ್ತು ಶ್ರುತಿಯನ್ನ ಜಪಾನ್ಗೆ ರವಾನಿಸಲಾಯಿತು. ಬೆಳಗ್ಗೆ 11 ಗಂಟೆಗೆ ಕಾರ್ಯಾಚರಣೆ ಆರಂಭವಾಗ್ತಿದ್ದಂತೆ ಸಾಕಾನೆ ಸುರೇಶ್ ತನ್ನ ಬಾಲ್ಯದ ಗೆಳೆಯ ಬಸವನನ್ನ ಬಿಟ್ಟು ಬರೋಕೆ ಒಪ್ಪಿರಲಿಲ್ಲ. ಮಾವುತರು ಒತ್ತಾಯ ಮಾಡಿದ್ರು. ಕೆಲಕಾಲ ಸ್ನೇಹಿತ ಬಸವನನ್ನ ಅಪ್ಪಿಕೊಂಡ ಸುರೇಶ್ ಒಲ್ಲದ ಮನಸ್ಸಿನಿಂದ ಕೇಜಿನಂತ ಹೆಜ್ಜೆ ಹಾಕ್ತಾ. ಗೌರಿ ಮತ್ತು ಶ್ರುತಿ ಕೂಡ ಹಠ ಮಾಡಿದ್ದು. ಕೊನೆಗೆ ತುಳಸಿ ಜೊತೆಗೆ ಸುರೇಶ್ ಸಾಕಾನೆಯನ್ನು ಹಿಂಬಾಲಿಸಿದ್ವು. ಮೊದಲನೇ ಬಾರಿಗೆ ನಾವು ಒಂದು ಪ್ರಾಣಿನ ವಿದೇಶಕ್ಕೆ ಕಳಿಸ್ತಾ ಇರುವುದು ಇವತ್ತು ನಾವು ಮಾಡ್ತಾ ಇದ್ದೀವಿ. ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದೆ ನಮಗೆ 2023ರಲ್ಲಿ ನಾವು ಅಪ್ರೂವಲ್ ತಗೊಂಡು ನಮ್ಮ ಗವರ್ನಿಂಗ್ ಕೌನ್ಸಿಲಲ್ಲಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಪ್ರಾರಂಭವನ್ನು ನಾವು ಮಾಡಿದ್ದೀವಿ. ಇನ್ನು 2023ರಿಂದಲೂ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯಕ್ಕೆ ಪ್ರಯತ್ನ ನಡೀತಾ ಇದೆ. ಜಪಾನ್, ಭಾರತದ ರಾಯಭಾರ ಕಚೇರಿಗಳು ಸೇರಿದಂತೆ ಪ್ರಮುಖ ಇಲಾಖೆಗಳ ಸಹಕಾರದಿಂದ ಇದು ಸಾಧ್ಯವಾಗಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 4 ಆನೆಗಳು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜಪಾನ್ ದೇಶದ ಒಸಾಕಾ ಕಾನ್ವೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಿಮಾನದಲ್ಲಿ ಕರೆದೊಯ್ಯಲಾಗ್ತಿದೆ. ಇಲ್ಲಿನ ಆನೆಗಳು ಅಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳುವ ಸಲುವಾಗಿ 2 ವೈದ್ಯಾಧಿಕಾರಿಗಳು, 4 ಮಾವುತರು ಮತ್ತು ಓರ್ವ ಮೇಲ್ವಿಚಾರಕ ಮತ್ತು ಜೀವಶಾಸ್ತ್ರಜ್ಞೆ 15 ದಿನಗಳ ಮಟ್ಟಿಗೆ ತೆರಳಿದ್ರು. ಈಗ ಈ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಲ್ಲಿ ನಮಗೆ ನಾವು ಇಲ್ಲಿಂದ 4 ಏಷ್ಯಾಟಿಕ್ ಎಲಿಫೆಂಟ್ಸ್ ಅನ್ನು ನಾವು ಕಳಿಸ್ತಾ ಇದೀವಿ. ಇದೇ ತರ ನಮ್ಮ ಸಫಾರಿ ಏನಿದೆ ಬನ್ನೇರುಘಟ್ಟನಲ್ಲಿ, ಅದೇ ತರ ಅವರು ಕೂಡ ಅಲ್ಲೊಂದು ಸಫಾರಿ ಪಾರ್ಕ್ ನಡೆಸ್ತಾ ಇದ್ದಾರೆ. ಆ ಸಫಾರಿನಲ್ಲಿ ಏಷ್ಯಾಟಿಕ್ ಎಲಿಫೆಂಟ್ ಎನ್ಕ್ಲೋಜರ್ ಅಲ್ಲಿ ಈ ಆನೆಗಳು ಇರುತ್ತವೆ. ನಮ್ಮಲ್ಲಿ ಒಂದು ಕುಟುಂಬದವರಾಗಿತ್ತು, ಅದನ್ನ ಚೆನ್ನಾಗಿ ನೋಡ್ಕೋತಾ ಇದ್ದು. ಈಗ ಹೋಯ್ತಾ ಸ್ವಲ್ಪ ಬೇಜಾರಾಗುತ್ತೆ. ಅದೇ ರೀತಿಯಲ್ಲಿ ಆ ಕಡೆಯಿಂದ ಪ್ರಾಣಿಗಳು ಬರ್ತೈತೆ ಅನ್ನೋದಕ್ಕೋಸ್ಕರ ಖುಷಿ ಆಯ್ತೈತೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಸಾಕಾನೆಗಳ ಬದಲಿಗೆ ಅಪರೂಪದ ಚೀತಾ, ಜಾಗ್ವರ್, ಪೂಮಾ, ಚಿಂಪಾಂಜಿ, ಕ್ಯಾಪುಚಿನ್ ಕೋತಿಗಳ ಆಗಮನವಾಗ್ತಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಸದ್ಯ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ. A1 ಜಗದೀಶ್ ಅಲಿಯಾಸ್ ಜಗ್ಗ ದುಬೈಗೆ ಪರಾರಿಯಾಗಿದ್ದು ಶಾಸಕರಿಗೆ ಬರವಾಗಿದೆ. ಆದರೆ ಪೊಲೀಸರು ಜಗ್ಗನ ಹಿಂದೆ ಬಿದ್ದಿದ್ದು ವಾಪಸ್ ಕರೆತರೋಕೆ ಕೇಂದ್ರದ ಮೊರೆ ಹೋಗಿದ್ದಾರೆ. ಬಿಕ್ಲು ಶಿವ ಹತ್ಯೆ ಕೇಸ್ ಬಂಧನ ಭೀತಿಯಿಂದ ಶಾಸಕ ಪಾರು. 2ನೇ ಬಾರಿ ವಿಚಾರಣೆಯಲ್ಲೂ ಆರೋಪ ತಳ್ಳಿ ಹಾಕಿದ ಭೈರತಿ. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ. ಕೊಲೆ ಕೇಸಲ್ಲಿ A5 ಆರೋಪಿಯಾಗಿರೋ ಶಾಸಕ ಭೈರತಿ ಬಸವರಾಜ್ ಭಾರತಿ ನಗರ ಪೊಲೀಸ್ ಠಾಣೆಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ರು. ಕೊಲೆಗೂ ತಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ತಮ್ಮ ಮೇಲಿನ ಆರೋಪಗಳನ್ನ ತಳ್ಳಿ ಹಾಕಿದ್ದಾರಂತೆ. A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ನಾಪತ್ತೆಯಾಗಿದ್ದು, ಹೀಗಾಗಿ ಶಾಸಕ ಭೈರತಿ ಬಸವರಾಜ್ಗೆ ವರದಾನವಾಗಿದೆ ಎನ್ನಲಾಗಿದೆ. ಕೊಲೆ ಕೇಸ್ನ ಆರೋಪಿ ಜಗ್ಗ ದುಬೈಗೆ ಎಸ್ಕೇಪ್. ರೆಡ್ ಕಾರ್ನರ್ ನೋಟಿಸ್ಗೆ ಪೊಲೀಸರ ಸಿದ್ಧತೆ.
ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಜಗದೀಶ್ ದುಬೈಗೆ ಎಸ್ಕೇಪ್ ಆಗಿದ್ದಾನೆ. ಜಗ್ಗ ದುಬೈಗೆ ಎಸ್ಕೇಪ್ ಆಗಿರೋದನ್ನ ಕನ್ಫರ್ಮ್ ಮಾಡಿಕೊಂಡಿರೋ ಪೊಲೀಸರು ಆತನ ಪತ್ತೆಗೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಲು ಮುಂದಾಗಿದ್ದಾರೆ. ಬಿಕ್ಲು ಶಿವನ ಕೇಸ್ ಸಿಐಡಿಗೆ ವರ್ಗಾವಣೆ. ಬೇಲ್ ಅರ್ಜಿ ವಜಾ, ಬಲೆಗೆ ಬೀಳ್ತಾನ ಜಗ್ಗ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಭಾರತೀ ನಗರ ಪೊಲೀಸ್ ಠಾಣೆಯಿಂದ ಸಿಐಡಿಗೆ ವರ್ಗಾವಣೆ ಮಾಡಿ ಡಿಜಿಐಜಿ ಸಲೀಂ ಆದೇಶಿಸಿದ್ದಾರೆ. ಇಷ್ಟು ದಿನ ಶಾಸಕ ಬೈರತ್ತಿ ಬಸವರಾಜ್ರನ್ನು ಭಾರತೀ ನಗರ ಪೊಲೀಸರು ವಿಚಾರಣೆ ಮಾಡ್ತಿದ್ರು. ಆದ್ರೆ ಇನ್ನು ಮುಂದೆ ಸಿಐಡಿ ಅಧಿಕಾರಿಗಳು ಕೇಸ್ನ ವಿಚಾರಣೆ ನಡೆಸಲಿದ್ದಾರೆ. ಮತ್ತೊಂದೆಡೆ ಕೊಲೆ ಕೇಸ್ ಪ್ರಮುಖ ಆರೋಪಿ ಜಗದೀಶ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಜಾಗೊಳಿಸಿದೆ. ಬೇಲ್ ಸಿಗತ್ತೆ ಅನ್ನೋ ವಿಶ್ವಾಸದಲ್ಲಿದ್ದ ಆರೋಪಿ ಜಗ್ಗನಿಗೆ ನಿರಾಸೆಯಾಗಿದ್ದು ಖಾಕಿ ಬಲೆಗೆ ಬೀಳೋ ಕಾಲ ಸನ್ನಿಹಿತವಾಗಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಅವರಿಬ್ರು ದೂರದ ಉತ್ತರ ಪ್ರದೇಶದಿಂದ ಜೀವನ ಕಟ್ಟಿಕೊಳ್ಳೋಕೆ ಅಂತ ಬೆಂಗಳೂರಿಗೆ ಬಂದಿದ್ರು. ಸಣ್ಣ ಬಾಡಿಗೆ ಮನೆ ಮಾಡಿಕೊಂಡು ಕೈಯಲ್ಲಾದ ಕೆಲಸವನ್ನ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಆದ್ರೆ ಅದೇನಾಯ್ತು ಏನೋ, ತುಂಬು ಗರ್ಭಿಣಿ ಪ್ರಾಣ ಬಿಟ್ಟಿದ್ದಾಳೆ. ಅಷ್ಟಕ್ಕೂ ಅವರ ಬಾಳಲ್ಲಿ ಏನಾಯ್ತು, ಈ ಸ್ಟೋರಿಯನ್ನ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಹಾರರ್. ಪತ್ನಿ ಶವದ ಮುಂದೆ ಎಗ್ ಬುರ್ಜಿ ಮಾಡಿ ತಿಂದ ಪತಿ. ಶಿಥಿಲಗೊಂಡಿರುವ ಮನೆ ಗೋಡೆಗಳು, ಜೋರಾಗಿ ತಳ್ಳಿದ್ರೆ ಮುರಿದು ಬೀಳುವಂತಿರೋ ಬಾಗಿಲು. ಆ ಮನೆ ಕಡೆಯೇ ಆತಂಕದಿಂದ ನೋಡ್ತಿರೋ ಜನ. ಮನೆಯ ಒಳಗಡೆ ಯಾರು ಹೋಗದಂತೆ ಟೇಪ್ ಹಾಕಿರೋ ಪೊಲೀಸರು. ಇದಕ್ಕೆಲ್ಲ ಕಾರಣ ಗರ್ಭಿಣಿಯ ಅನುಮಾನಾಸ್ಪದ ಸಾವು. ಅಂದ್ಹಾಗೆ ದಂಪತಿಯ ಹೆಸರು ಶುಭಂ ಹಾಗೂ ಸುಮನಾ ಅಂತ. ಉತ್ತರ ಪ್ರದೇಶ ಮೂಲದ ಈ ದಂಪತಿ ಕಳೆದ 2 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದು ಥಣಿಸಂದ್ರದ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಶುಭಂ ಪೇಂಟಿಂಗ್ ಕೆಲಸ ಮಾಡ್ತಿದ್ರೆ, ಸುಮನಾ ಮನೆಯಲ್ಲಿಯೇ ಇರ್ತಾ ಇದ್ಲು. 2 ತಿಂಗಳಾಗಿತ್ತು ಸರ್ ಬಾಡಿಗೆಗೆ ಬಂದು. ಇಲ್ಲೇ ಮುಂಚೆಲ್ಲ ಇಲ್ಲೇ ಇದ್ರು ಅವರು. ಬೇಡ ಹುಡುಗ ಕರ್ಕೊಂಬಂದು ಮನೆಗೆ ಬಿಟ್ಟಿದ್ದು. ಹಳೆ ಮನೆಗೆ ಇದ್ದವ್ರು ಅವರು. ಅವನೇ ಕರ್ಕೊಂಬಂದು ಬಿಟ್ಟಿದ್ದು ಇದ್ರೊಳಗೆ. ಪೇಂಟ್ ಕೆಲಸ ಮಾಡ್ಕೊಂಡಿದ್ರು ಸರ್. ಅದು ಸ್ಮೆಲ್ ಬರ್ತಾ ಇತ್ತು, ನೋಡ್ಬಿಟ್ಟು ಪೊಲೀಸ್ನವ್ರು ಫೋನ್ ಮಾಡಿದ್ವಿ ಸರ್. ಕಳೆದ ತಿಂಗಳ ಬಾಡಿಗೆ ಕೊಡದ ಕಾರಣ ಮನೆ ಮಾಲೀಕ ಮಹೇಶ್ ಮನೆ ಬಳಿ ಬಂದಿದ್ದಾರೆ. ಈ ವೇಳೆ ಮನೆ ಒಳಗಡೆಯಿಂದ ವಾಸನೆ ಬಂದಿದೆ. ಬಳಿಕ ಕಿಟಕಿಯಿಂದ ಇಣುಕಿ ನೋಡಿದಾಗ ಮಹಿಳೆ ಮೃತಪಟ್ಟ ಸ್ಥಿತಿಯಲ್ಲಿ ಕಂಡು ಬಂದಿದೆ. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಸುಮನಾ ಸಾವನ್ನಪ್ಪಿರೋದು ಗೊತ್ತಾಗಿದೆ. ಪತ್ನಿ ಮೃತಪಟ್ಟಿದ್ರು ಪತಿರಾಯ 2 ದಿನಗಳ ಕಾಲ ಮನೆಯಲ್ಲೇ ಎಣ್ಣೆ ಹಾಕೊಂಡು ಎಗ್ ಬುರ್ಜಿ ಮಾಡ್ಕೊಂಡು ತಿಂದಿದ್ದು ಗೊತ್ತಾಗಿದೆ. ವಿಚಾರ ಬೆಳಕಿಗೆ ಬರ್ತಿದ್ದಂತೆ ಕಿರಾತಕ ಯಲಹಂಕ ಕಡೆ ಹೊರಟಿದ್ದಂತೆ ಪೊಲೀಸರು ಆರೋಪಿಯನ್ನ ಬೆನ್ನತ್ತಿ ವಶಕ್ಕೆ ಪಡೆದಿದ್ದಾರೆ. ಮಹಿಳೆಯ ಮೂಗು, ಬಾಯಲ್ಲಿ ರಕ್ತಸ್ರಾವವಾಗಿದ್ದು ಮುಖ ಊದಿಕೊಂಡಿದೆ. ಮೃತದೇಹವನ್ನು ಅಂಬೇಡ್ಕರ್ ಕಾಲೇಜಿಗೆ ರವಾನಿಸಲಾಗಿದೆ. ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಕೊಲೆಯೋ ಆತ್ಮಹತ್ಯೆಯೋ ಅನ್ನೋದು ಬಯಲಾಗಲಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಜುಲೈ 1ರಿಂದ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯವಾಗಿರುವ ಬೆನ್ನಲ್ಲೇ ಬಿಜೆಪಿ ಅಖಾಡಕ್ಕಿಳಿದಿದೆ. ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯಲ್ಲಿ ಗೋಲ್ಮಾಲ್ ಮಾಡಿರುವ ಬಗ್ಗೆ ಆರೋಪ ಮಾಡಲಾಗ್ತಿದ್ದು, ಜನಸಾಮಾನ್ಯರ ಮೇಲೆ ಇದು ಹೊರೆ ಅಂತಿದೆ ಬಿಜೆಪಿ. ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಪಾಲಿಟಿಕ್ಸ್. ಬಿಜೆಪಿ ಕಾಂಗ್ರೆಸ್ ನಡುವೆ ಸ್ಮಾರ್ಟ್ ವಾರ್. ಜುಲೈ 1ರಿಂದಲೇ ಬೆಂಗಳೂರಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಮಾಡಿದೆ. ಸದ್ಯಕ್ಕೆ ಹೊಸ ಕನೆಕ್ಷನ್ಗಳಿಗೆ ಮಾತ್ರ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಹಕರಿಗೂ ಸ್ಮಾರ್ಟ್ ಮೀಟರ್ ರಿಪ್ಲೇಸ್ ಮಾಡುವುದು ಕಡ್ಡಾಯವಾಗಲಿದೆ. ಕಾಂಗ್ರೆಸ್ನ ಈ ನಿರ್ಧಾರಕ್ಕೆ ನಿಗಿನಿಗಿ ಕೆಂಡವಾಗಿರೋ ಬಿಜೆಪಿ ಇದು ಬಹುಕೋಟಿ ಗೋಲ್ಮಾಲ್ ಯೋಜನೆ ಎಂದು ಆರೋಪಿಸಿದೆ. ತಕ್ಷಣ ಸನ್ಮಾನ್ಯ KJ ಜಾರ್ಜ್ ಅವರನ್ನ ನೀವು ವಜಾಗೊಳಿಸಬೇಕು, ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಅನ್ನುವಂಥ ನಮ್ಮ ಬಹಳ ಸ್ಪಷ್ಟವಾಗಿರುವಂಥ ಒತ್ತಾಯ. ನ್ಯಾಯ ಸಿಗಬೇಕು. ನೂರಾರು ಸಾವಿರಾರು ಕೋಟಿಯ ಹಗರಣವನ್ನಕ್ಕೆ ಭಾಗಿಗಳಾಗಿ ಇವತ್ತೇನು ಅವರ ಮೇಲೆ ಆಪಾದನೆ ಇದೆ, ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ. 15,000 ಕೋಟಿ ಅಂದ್ರೆ ಸರ್. ಸ್ಮಾರ್ಟ್ ಮೀಟರ್ ಗೋಲ್ಮಾಲ್ ಎಂದ ಬಿಜೆಪಿ ನ್ಯಾಯಾಲಯದ ನಿರ್ಧಾರಕ್ಕೆ ಬದ್ಧ ಅಂದ್ರು ಜಾರ್ಜ್.
ಸ್ಮಾರ್ಟ್ ಮೀಟರ್ ಯೋಜನೆಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ 15,000 ಕೋಟಿ ಲೂಟಿ ಹೊಡೆಯುವ ಷಡ್ಯಂತ್ರ ನಡೆದಿದೆ ಎಂದು ಆರೋಪಿಸಲಾಗ್ತಿದೆ. ಬಿಜೆಪಿಯ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಕೆಜೆ ಜಾರ್ಜ್, ನಾವು ಕಾನೂನಿನ ಚೌಕಟ್ಟಿನಲ್ಲೇ ಯೋಜನೆ ರೂಪಿಸಿದ್ದೇವೆ, ನಮ್ಮ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ, ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧರಾಗಿರುತ್ತೇವೆ ಎಂದಿದ್ದಾರೆ. ಹೈಕೋರ್ಟ್ಗೆ ಹೋಗಿದ್ದಾರೆ, PA ಎಲ್ಲ ಹಾಕಿದ್ದಾರೆ, ಗವರ್ನರ್ ಹತ್ರ ಹೋಗಿದ್ದಾರೆ. ನಾನು ಅದನ್ನೆಲ್ಲ ಎದುರು ನೋಡ್ತಾ ಇದ್ದೀನಿ. ನನಗೆ ವಿವರಣೆ ಕೇಳಿದ್ರೆ ಸಂಪೂರ್ಣವಾಗಿ ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ. ನಾವೆಲ್ಲ ಕಾನೂನು ಪ್ರಕಾರವಾಗಿ ಮಾಡಿದ್ದೀವಿ. ಈಗ ಕಾನೂನು ಪ್ರಕಾರವಾಗಿ ಅದನ್ನು ಎದುರಿಸ್ತೀವಿ ಹೊರತು ಸುಮ್ಮನೆ ಹಿಟ್ ಅಂಡ್ ರನ್ ಯಾಕೆ ಮಾಡ್ತಾರೆ. ಸದ್ಯ ಬೆಂಗಳೂರಲ್ಲಿ 30 ಲಕ್ಷಕ್ಕೂ ಅಧಿಕ ಹಳೆಯ ಬೆಸ್ಕಾಂ ಸಂಪರ್ಕಗಳಿವೆ. ಆದರೆ ಅದ್ಯಾವುದೂ ಕೂಡ ಬದಲಾವಣೆ ಇಲ್ಲ. ಬದಲಿಗೆ ಹೊಸ ಸಂಪರ್ಕ ಪಡೆಯೋ ಶಾಶ್ವತ ಹಾಗೂ ತಾತ್ಕಾಲಿಕ ಕನೆಕ್ಷನ್ಗಳಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡಲಾಗಿದೆ. ಗ್ರಾಹಕರು ಈ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಸಿಂಗಲ್ ಫೇಸ್ ಕನೆಕ್ಷನ್ಗೆ 5,000 ರೂಪಾಯಿ ಹಾಗೂ 3 ಫೇಸ್ ಕನೆಕ್ಷನ್ಗೆ 8,800 ರೂಪಾಯಿ ಪಾವತಿ ಮಾಡಬೇಕಿದೆ. ಆದರೆ ಮೊದಲಿನ ಸಾಮಾನ್ಯ ಮೀಟರ್ಗೆ ಗ್ರಾಹಕರು 2,000 ಒಳಗಿನ ಹಣ ಪಾವತಿ ಮಾಡಿದ್ದರೆ ಸಾಕಿತ್ತು. ಆದರೆ ಹೊಸ ಸ್ಮಾರ್ಟ್ ಮೀಟರ್ ಮೂಲಕ ಗ್ರಾಹಕರ ಮೇಲೆ ಸಾವಿರಾರು ರೂಪಾಯಿ ಹೊರೆ ಬೀಳೋದು ಗ್ಯಾರಂಟಿ. ಯಾರೆಲ್ಲ ಹೊಸದಾಗಿ ಮೀಟರ್ ಅನ್ನ ಕನೆಕ್ಷನ್ ತಗೊಳ್ತಿದ್ದಾರೋ ಅವ್ರಿಗೆಲ್ರಿಗೂ ಕೂಡ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಮಾಡಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8.